ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹೋದ ವಿಡಿಯೋದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಯಾವ್ಯಾವ ರೀತಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ ಒಂದು ಮಾಹಿತಿ ಕೊಡಲಾಗಿತ್ತು. ಈ ವಿಡಿಯೋದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಆಗಿಬಿಟ್ಟಿರುತ್ತೆ. ನೀವು ಚಿಕ್ಕಂದಿಂದನೋ ಅದನ್ನು ಕೇಳಿನೋ ಅಥವಾ ತುಂಬ ಯಾವುದಾದ್ರೂ ಒಂದು ವಿಷಯ ನೋಡಿ ಅಥವಾ ಯಾವುದಾದ್ರೂ ಒಂದು ಘಟನೆ ನಡೆದು ಅದು ತುಂಬ ಮನಸ್ಸಿನ ಆಳದಲ್ಲಿ ಕುತ್ಕೊಂಡು ಅದು ಇಂಪ್ರಿಂಟ್ ಆಗಿಬಿಟ್ಟಿರುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ರೀತಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಆದರೆ ಅದು ನಿಮ್ಮ ಬೆಳವಣಿಗೆಗೋ, ಕರಿಯರ್ಗೋ, ಪರ್ಸ್ನಲ್ ಲೈಫ್ಗೋ, ನಿಮ್ಮ ಪರ್ಸ್ನಾಲಿಟಿಗೋ ಏನೋ ಒಂದು ಸಣ್ಣ ತೊಂದರೆ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇದನ್ನು ಹೋದ ವಿಡಿಯೋದಲ್ಲೂ ಸೇಮ್ ಎಕ್ಸಾಂಪಲ್ ಹೇಳಿದ್ದೆ ಅನಿಸುತ್ತೆ. ಈಗ ಒಂದು ಸಣ್ಣ ಮಗು ಇರುತ್ತೆ. ಆ ಮಗು ಏನೋ ಕೆಲಸ ಮಾಡ್ಕೊಳಕ್ಕೆ ಹೋಗ್ತಿರುತ್ತೆ ಅಥವಾ ಏನೋ ಮಾಡಕ್ಕೆ ಹೋಗ್ತಾ ಇರುತ್ತೆ. ಆ ಮಗುಗೆ ತಂದೆ ತಾಯಿ ಆಗಿರ್ಬೋದು, ಮನೆಯವರಾಗಿರ್ಬೋದು ಪದೇ ಮಾಡಬೇಕಾದ್ರೆ, ಅಯ್ಯೋ ನಿನ್ನ ಕೈಲಾಗಲ್ಲ ಬಿಡು, ನಾನು ಮಾಡ್ಕೊಡ್ತೀನಿ, ಅಯ್ಯೋ ನಿನ್ಗಾಗಲ್ಲ ಬಿಡು, ನಿಂಗೆ ಭಾರ ಆಗುತ್ತೆ, ನಾನು ಮಾಡ್ಕೊಡ್ತೀನಿ, ಓ ನಿಂಗೆ ಆಗೋದಿಲ್ಲ ಬಿಡು, ನೀನು ಮುರಿದು ಬಿಡ್ತೀಯ ಬಿಡು, ನೀನು ಬೀಳಿಸ್ಬಿಡ್ತೀಯ ಕೊಡು, ಈ ರೀತಿ ನೆಗೆಟಿವ್ ಆಗೇ ಹೇಳಿ ಆ ಮಗುವಿನ ಮನಸ್ಸಿನಲ್ಲಿ ಅದು ಪರ್ಮನೆಂಟಾಗಿ ಕೂತ್ಕೊಂಡ್ಬಿಡುತ್ತೆ. ನಾನು ಏನಾದರೂ ಮಾಡೋಕ್ಕೋದ್ರೆ ಅದನ್ನು ಹಾಳು ಮಾಡ್ತೀನಿ, ನಾನು ಏನಾದರೂ ಕೈ ಹಾಕಿದರೆ ಅದು ಹಾಳಾಗೋಗುತ್ತೆ, ನನಗೆ ಮಾಡೋಕ್ಕೆ ಬರೋದಿಲ್ಲ. ಈ ರೀತಿ ಇದು ಎಲ್ರಿಗೂ ಒಂದೇ ರೀತಿ ಪರಿಣಾಮ ಆಗುತ್ತೆ ಅಂತಲ್ಲ, ಆದರೆ ಕೆಲವರ ಥರ ಆಗ್ಬೋದು. ಕೆಲವರಿಗೆ ಬರೀ ಅದು ಮುಜುಗರ ಥರ ಆಗ್ಬೋದು, ಯಾವುದಾದ್ರೂ ಒಂದು ಹೊಸ ವಿಷಯ ಟ್ರೈ ಮಾಡಲಿಕ್ಕೆ ಮುಜುಗರ ಆಗ್ಬೋದು. ಕೆಲವರು ತುಂಬ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ಬೋದು. ಇದು ಮೇಲ್ಮೈಯಲ್ಲಿ ಕಾಣದೇ ಇರ್ಬೋದು, ಆದರೆ ನಿಮ್ಮ ಒಳ ಮನಸ್ಸಿನಲ್ಲಿ ಯಾವುದೇ ಹೊಸ ವಿಷಯ ನೀವು ಟ್ರೈ ಮಾಡಕ್ಕೆ ಹೋದ್ರು, ಯಾವುದೇ ವಿಷಯಕ್ಕೆ ನೀವು ಕೆಲಸಕ್ಕೆ ಹಾಕಿದ್ರು, ಮೊದಲು ನಿಮ್ಮ ತಲೆಗೆ ಬರೋದು ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಈ ರೀತಿ ಆಗುತ್ತೆ. ಇನ್ನು ಕೆಲವರಲ್ಲಿ ನೀವು ನೋಡ್ಬೋದು, ತುಂಬ ಅಂಡರ್ ಕಾನ್ಫಿಡೆಂಟ್ ಆಗಿರ್ತಾರೆ, ಹೊಸೊಬ್ರನ್ನ ಮಾತಾಡ್ಸೋದಿಲ್ಲ, ಮಾತಾಡ್ಸ್ಬೇಕಾದ್ರೂ ತುಂಬ ಹೆದರ್ಕೋತಾ ಇರ್ತಾರೆ. ಈ ರೀತಿ ನಿಮ್ಮ ಪರ್ಸನಾಲಿಟಿ ಮೇಲೇನೋ, ನಿಮ್ಮ ಕರಿಯರ್ ಮೇಲೇನೋ ತುಂಬ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾದ್ರೆ ಈ ರೀತಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಗಿರೋದು ಇದು ಪರ್ಮನೆಂಟಾ, ಇದನ್ನ ಸರಿ ಮಾಡ್ಕೋಬೋದಾ ಅಂತ ನೀವು ಕೇಳ್ಬೋದು. ಈಗ ಇಷ್ಟು ದಿವಸ ಏನಾಗಿರುತ್ತೋ ಅದನ್ನ ಪೂರ್ತಿ ನಾವು ಉಲ್ಟಾ ಮಾಡೋಕ್ಕಾಗಲ್ಲ, ಅಥವಾ ಈ ಥರ ಆಗೋಯ್ತು ಅಂತ ಕೊರಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸೊ ಮುಂದೆ ನಾವು ಏನು ಮಾಡ್ಬೋದೋ ಅದರ ಬಗ್ಗೆ ನಾವು ಗಮನ ಕೊಡ್ಬೋದು. ಸೊ ಈ ರೀತಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುವಂಥ ಕೆಲವೊಂದು ನಮಗೆ ಬೇಡದೇ ಇರೋ ವಿಷಯಗಳನ್ನು ಮತ್ತೆ ರೀಪ್ರೋಗ್ರಾಮ್ ಮಾಡಲಿಕ್ಕೆ ಸುಮಾರಷ್ಟು ಮೆಥಡ್ಗಳಿದ್ದಾವೆ. ಹಾಗಾದರೆ ಅದು ಯಾವ್ದು ಮೆಥಡ್ಗಳು ಅಂತ ನೋಡೋಣ. ನೀವು ಸುಮಾರಷ್ಟು ಸೆಲೆಬ್ರಿಟಿಗಳನ್ನು ನೋಡಿರ್ತೀರ. ಸೆಲೆಬ್ರಿಟಿಗಳನ್ನ ಅಂದರೆ ಟಿ ವಿನಲ್ಲಿ ನೋಡಿರ್ತೀರ. ಅವ್ರು ಕೆಲವೊಂದು ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ. ಅಂದರೆ ನನಗೆ ಮೊದಲು ಈ ಸಮಸ್ಯೆ ಆಗ್ತಿತ್ತು, ನಾನು ಆ ರೀತಿ ಅದನ್ನ ಇಶ್ಯೂನ ಸಾಲ್ವ್ ಮಾಡಿಕೊಂಡೆ, ಆ ರೀತಿ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಇದು ತುಂಬ ಜನ ಸೆಲೆಬ್ರಿಟಿಗಳು ಹೋಗೋದು ಹಿಪ್ನೋಸಿಸ್ ಥೆರಪಿ ಅಂತೆಲ್ಲ ತಗೋತಾರೆ. ಅಂದರೆ ಸಾಮಾನ್ಯವಾಗಿ ಹಿಪ್ನೋಸಿಸ್ಸಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮತ್ತೆ ಕೆಲವೊಂದು ವಿಷಯನ ರಿಪೀಟ್ ಮಾಡಿ, ಅಂದರೆ ಥೆರಪಿಸ್ಟ್ ಇರ್ತಾರೆ, ಅವ್ರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಯಾವ ರೀತಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಗೊತ್ತಿರುತ್ತೆ. ನಿಮ್ಮನ್ನ ಹಿಪ್ನೋಸಿಸ್ ಸ್ಟೇಟ್ಗೆ ಕರ್ಕೊಂಡು ಹೋಗಿ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡಿ ಅದನ್ನ ನಿಮ್ಮ ಮನಸ್ಸಿಗೆ ಪದೇ ಹೇಳಿ ಆ ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ನಿಮಗೆ ಎಕ್ಸಾಂಪಲ್ ಕರೆಕ್ಟಾಗಿ ಕೊಡಬೇಕು ಅಂದರೆ, ನೀವು ಆಪ್ತಮಿತ್ರ ಫಿಲಮ್ ನೋಡಿದರೆ ಲಾಸ್ಟ್ ಸೀನಲ್ಲಿ, ಅಂದರೆ ಅದೆಲ್ಲ ನಾಗಾವಲ್ಲಿ ಥರ ಹಾಡು ಹೇಳೋದು ಅದೆಲ್ಲ ಮುಗಿದ್ಮೇಲೆ ವಿಷ್ಣುವರ್ಧನ್ ಪಾತ್ರ ಏನಿರುತ್ತೆ, ವಿಜಯ್ ಪಾತ್ರ ಏನಿರುತ್ತೆ, ಸೌಂದರ್ಯ ಅವ್ರ ಪಾತ್ರಕ್ಕೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಯು ಆರ್ ಗಂಗಾ ಅಂದ್ರೆ ಸೌಂದರ್ಯ ಪಾತ್ರ ಏನ್ ಮಲ್ಕೊಂಡಿರ್ತಾರಲ್ಲ, ಆ ಗಂಗಾ ಏನ್ ಮಲ್ಕೊಂಡಿರ್ತಾರ, ಮಲಗ್ದಾಗ್ಲಿ ಅವರಿಗೆ ಯು ಆರ್ ಗಂಗಾ ಅಂತ ಅವರಿಗೆ ಪದೇ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಅದೇ ನೀವು ಹಿಪ್ನೋಸಿಸ್ ಥೆರಪಿ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ, ಸೊ ಆ ಸೀನ್ ನೀವು ರೆಫರೆನ್ಸ್ ಆಗಿ ತಗೋಬಹುದು. ಆ ರೀತಿ ಹಿಪ್ನೋಸಿಸ್ ಮಾಡಿ ನಿಮಗೆ ಒಂದು ಥೆರಪಿ ಅಂತ ಕೊಡ್ತಾರೆ. ಆದರೆ ನಮ್ಮಂಥ ಸಾಮಾನ್ಯ ಜನರಿಗೆ ಈ ರೀತಿ ಎಕ್ಸ್ಪರ್ಟ್ಗಳನ್ನು ಹುಡ್ಕೊಂಡು ಹೋಗಿ ಅವರಿಗೆ ಫೀಸ್ ಕೊಟ್ಟು ಈ ರೀತಿ ಎಲ್ಲ ನಾವು ಹಿಪ್ನೋಸಿಸ್ ಥೆರಪಿ ತಗೊಳ್ಳೋ ಅಂತ ಒಂದು ಕೆಪಾಸಿಟಿ ಇರೋದಿಲ್ಲ. ಹಾಗಾದರೆ ನಾವೇನು ಮಾಡ್ಬೋದು, ನಾವು ಇನ್ನೊಂದು ಮೆಥಡ್ನ ಫಾಲೋ ಮಾಡ್ಬೋದು. ಅದೇನಂದರೆ ಪಾಸಿಟಿವ್ ಅಫರ್ಮೇಷನ್ಸ್ನ
ನಮಗೆ ನಾವೇ ಹೇಳ್ಕೊಳ್ತಾ ಇರ್ಬೋದು. ಮತ್ತು ಕೆಲವೊಂದು ಆಡಿಯೋಸು ಇರುತ್ತೆ, ಅದನ್ನು ಕೂಡ ಕೇಳ್ಕೊತಾ ಇರ್ಬೋದು. ಅದು ಯಾವ ರೀತಿ ಅಂದರೆ, ಇದರಲ್ಲಿ ತುಂಬ ಮೆಥಡ್ಡು ಇರುತ್ತೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಕನ್ಸಿಸ್ಟೆಂಟಾಗಿ ಕೆಲವೊಂದು ಪರ್ಟಿಕ್ಯುಲರ್ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ನೀವು ಪದೇ ಪದೇ ನಿಮ್ಮ ಥಾಟ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇರಬೇಕು. ನಾ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ, ಒಂದು ಹೊಸ ವಿಷಯಕ್ಕೆ, ಈಗ ಒಂದು ಇಂಟರ್ವ್ಯೂ ಹೋಗಬೇಕು ಅಂದರೆ ನನ್ನ ಮನಸ್ಸಲ್ಲಿ ತಕ್ಷಣ ಯಾವ ಥಾಟ್ ಬರ್ತಾ ಇದೆ, ನೆಗೆಟಿವ್ ಆಗಿ ಬರ್ತಾ ಇದೆಯೋ ಪಾಸಿಟಿವ್ ಆಗಿ ಬರ್ತಾ ಇದೆಯೋ, ಆ ರೀತಿ ನಾವು ಗಮನ ಕೊಟ್ಟರೆ ಸಾಮಾನ್ಯವಾಗಿ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಅದೇ ಒಂದು ಹ್ಯಾಬಿಟ್ ಆಗಿಬಿಡಬಾರ್ದು. ಸಾಮಾನ್ಯವಾಗಿ ನಮಗೆ ಭಯ ಆಗೋದು ಸಹಜ, ಆದರೆ ಪ್ರತಿ ವಿಷಯಕ್ಕೂ ಈ ರೀತಿ ಒಂದು ಹ್ಯಾಬಿಟ್ ಆಗಿಬಿಡಬಾರ್ದು. ಆಗೋದಿಲ್ಲ ಅದು ಯಾವ ರೀತಿ ಅಂದರೆ ಕೊನೆಗೂ ಅದು ಇಂಟರ್ವ್ಯೂನ ಫೇಸ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಭಯ ಆಗುವಷ್ಟು ಹ್ಯಾಬಿಟ್ ಆಗಬಾರ್ದು. ಅದನ್ನು ಬದಲಾಯಿಸೋ ಸುಲಭವಾದ ಮಾರ್ಗ ಅಂದರೆ ನಾವು ಒಂದು ಮಿಡಲ್ ಕ್ಲಾಸ್ ಜನಗಳು ಅಡಾಪ್ಟ್ ಮಾಡ್ಕೊಂತ ಮಾರ್ಗ ಅಂದರೆ ಪಾಸಿಟಿವ್ ಅಫರ್ಮೇಷನ್ ಅಂತ ಹೇಳ್ಬೋದು. ನಿಮ್ಗೆ ಇದೆಲ್ಲ ಕೆಲವೊಂದು ತಮಾಷೆ ಅಂತ ಅನ್ನಿಸ್ಬೋದು, ಕೆಲವೊಂದೆಲ್ಲ ಯೋಚನೆಗಳಿಂದ ನಮ್ಮ ಜೀವನ ಏನು ಅಷ್ಟೊಂದು ಎಫೆಕ್ಟ್ ಆಗಿಬಿಡತ್ತಂತ. ನಮ್ಮ ಥಾಟ್ಸ್ ನಮ್ಮ ಬಿಹೇವಿಯರು ಯಾವ ರೀತಿ ಚೇಂಜ್ ಮಾಡುತ್ತೆ ಅಂದರೆ, ನಮ್ಮ ಪ್ರತಿಯೊಂದು ಥಾಟ್ಸ್ ಕೂಡ ಅಂದರೆ ನಮ್ಮ ಒಳ ಮನಸ್ಸಿನಲ್ಲಿ ಏನಿರುತ್ತೆ ಅದು ಹೇಗಿರುತ್ತೆ ಅಂದರೆ, ಅದು ನಮ್ಮ ಬಿಹೇವಿಯರ್ನ, ನಮ್ಮ ಬಾಡಿ ಲ್ಯಾಂಗ್ವೇಜು, ನಮ್ಮ ಮಾತು, ಆ್ಯಟಿಟ್ಯೂಡು ಎಲ್ಲದನ್ನು ಚೇಂಜ್ ಮಾಡೋ ಶಕ್ತಿ ಇರುತ್ತೆ. ಆದ್ದರಿಂದ ನಾವು ಈ ನಮ್ಮ ಥಾಟ್ಸಿಂದ ನಾವು ಮಾಡೋ ಕೆಲಸ ಮತ್ತು ನಾವು ಬೇರೆಯವ್ರ ಜೊತೆ ನಡೆದುಕೊಳ್ಳೋಂಥ ರೀತಿ ಎಲ್ಲದೂ ಕೂಡ ಅಫೆಕ್ಟ್ ಆಗುತ್ತೆ. ಇದರಿಂದ ಏನು ನಿಮ್ಮ ಕರಿಯರು ಮತ್ತು ನಿಮ್ಮ ಪರ್ಸ್ನಲ್ ಲೈಫ್ ಎಲ್ಲದೂ ಅಫೆಕ್ಟ್ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಅಂತ ತೊಗೊಳೋಣ ಅಂದರೆ, ಇವಾಗ ಬೆಳಗ್ಗೆ ನಿಮ್ಗೆ ಯಾವ್ದಾದ್ರು ಒಳ್ಳೆ ಸುದ್ದಿ ಬರುತ್ತೆ, ನಿಮಗೆ ತುಂಬ ಸಂತೋಷ ಆಗೋವಂಥದ್ದು. ಸೊ ತಕ್ಷಣ ನಿಮ್ಮ ಮೂಡ್ ಎನ್ಹಾನ್ಸ್ ಆಗಿಬಿಡುತ್ತೆ, ಒಳ್ಳೆ ಮೂಡಿಗೆ ಬರ್ತೀರಾ. ಆವಾಗ ಏನು ಮಾಡ್ತೀರಾ, ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಆಸಕ್ತಿ ಬರುತ್ತೆ, ಖುಷಿ ಇರುತ್ತೆ, ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡ್ತೀರಾ, ಒಟ್ಟಿನಲ್ಲಿ ಇಡೀ ದಿನ ಖುಷಿಯಾಗಿರ್ತೀರ. ಅದೇ ಯಾವುದಾದ್ರೂ ನೀವು ಎಕ್ಸ್ಪೆಕ್ಟ್ ಮಾಡದಿರೋ ಕೆಟ್ಟ ಸುದ್ದಿ ಬಂದರೆ ಇಡೀ ದಿನ ನೀವು ಮೂಡ್ ಹಾಳಾಗಿರುತ್ತೆ, ನಿಮಗೆ ಯಾವ ಕೆಲಸ ಮಾಡೋಕ್ಕೂ ಆಸಕ್ತಿ ಇರೋದಿಲ್ಲ. ಹಾಗೆ ಸುತ್ತಮುತ್ತಲೂ ಇರೋರ ಮೇಲೆಲ್ಲ ರೇಗಾಡ್ತಿರ್ತೀರ, ಪ್ರತಿ ವಿಷಯದ ಬಗ್ಗೆನೂ ಸಿಟ್ಟು ಬರ್ತಾ ಇರುತ್ತೆ. ಆ ರೀತಿ ನಮ್ಮ ಥಾಟ್ಸ್ ಎಲ್ಲ ವಿಷಯದಲ್ಲೂ ನಮ್ಮ ಥಾಟ್ಸೇ ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದು. ಹಾಗಾಗಿ ನಮ್ಮ ವೈಯಕ್ತಿಕ ಜೀವನ ಮತ್ತು ಕರಿಯರು, ನಮ್ಮ ಪರ್ಸ್ನಾಲಿಟಿ ಎಲ್ಲದನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲ್ತ್ಕೋಬೇಕು. ಈ ಪಾಸಿಟಿವ್ ಥಾಟ್ಸ್ ಇದ್ದ ತಕ್ಷಣ ಕಷ್ಟನೇ ಬರೋದಿಲ್ವಾ ಅಂತ ನೀವು ಕೇಳಿದರೆ, ಪಾಸಿಟಿವ್ ಥಾಟ್ಸ್ನ ಕೆಲಸ ನಮ್ಮ ಕಷ್ಟನೇ ಬರದೇ ಇರೋ ರೀತಿ ನೋಡ್ಕೊಳ್ಳೋದಲ್ಲ. ನಮಗೆ ಎಷ್ಟೇ ಕಷ್ಟ ಬಂದರೂ ಕುಗ್ದೆ ಮತ್ತೆ ಎದ್ದು ನಿಲ್ಲೋ ಹಾಗೆ ಮಾಡೋದೇ ನಮ್ಮ ಸಕಾರಾತ್ಮಕ ಯೋಚನೆಗಳು. ಅಂದರೆ ಮುಂದೊಂದು ದಿನ ಒಳ್ಳೆ ದಿನ ಬಂದೇ ಬರುತ್ತೆ ಅನ್ನೋ ಆಶಾಭಾವನೆ ಇಲ್ಲದೆ ಇದ್ದರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರತಿ ಕಷ್ಟಕ್ಕೂ ಜೀವನನೇ ಶೂನ್ಯ ಅಂತ ಅಂದ್ಕೊಂಡು ಕೂತ್ಕೊಳ್ಳೋ ಬದಲು ನಾವು ಪ್ರತಿದಿನನೂ ನಮ್ಮ ಒಂದು ಥಾಟ್ ಪ್ರೋಸೆಸ್ನ ಪಾಸಿಟಿವ್ ಆಗಿ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದರೆ ಪಾಸಿಟಿವ್ ಅಫರ್ಮೇಷನ್ಸ್ ಅಂದರೆ ಏನು? ಈಗ ನೀವು ಯೋಚನೆ ಮಾಡ್ಬೇಕಾದ್ರೆ ಹೇಗೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ನಿಮ್ಮ ಕೈಲಿ ಆಗೋದಿಲ್ಲ, ಆ ರೀತಿ ಅದನ್ನೇ ನೀವು ಪಾಸಿಟಿವ್ ಆಗಿ ಕಾನ್ಷಿಯಸ್ ಆಗಿ ರಿಪೀಟ್ ಮಾಡ್ಕೊಳ್ತಾ ಇರಬೇಕು. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಂದರೆ, ನಿಮಗೆ ಹೊಸಬ್ರನ್ನ ಮಾತಾಡಿಸ್ಲಿಕ್ಕೆ ತುಂಬ ಭಯ ಇದೆ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀರ. ನಾನಿವಾಗ ಈಗ ಹೇಳ್ತಾ ಇರೋ ಎಕ್ಸಾಂಪಲ್ಲು ನಮ್ಮ ಅಫರ್ಮೇಷನ್ಸು ಹೇಗೆ ಇರಬಾರದು ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದ್ಸತಿ ಕೇಳಿಸ್ಕೊಳ್ಳಿ, ನಮ್ಮ ಅಫರ್ಮೇಷನ್ಸು ಹೇಗೆ ನಾವು ಇಟ್ಕೋಬಾರದು, ಇರಬಾರದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಭಯ ಇದ್ರೆ, ನನಗೆ ಹೊಸಬ್ರನ್ನ ಮಾತಾಡ್ಸ್ಕೊಳ್ಳೋದಕ್ಕೆ ಭಯ ಆಗೋದಿಲ್ಲ, ನನ್ನ ಹೊಸಬ್ರನ್ನ ಮಾತಾಡ್ಸೋದಕ್ಕೆ ಭಯ ಆಗೋದಿಲ್ಲ, ಈ ರೀತಿ ಅಫರ್ಮೇಷನ್ಸ್ನ ಹೇಳ್ಬಾರ್ದು. ನೀವು ನೆಗೆಟಿವ್ ಆಗಿರುವಂತಹ ವರ್ಡ್ಗಳನ್ನ, ಭಯ ಮತ್ತು ಆಗೋದಿಲ್ಲ, ಇಲ್ಲ, ಬೇಡ, ಇರೋದನ್ನ ಈ ರೀತಿ ವರ್ಡ್ಗಳನ್ನ ನೀವು ಯೂಸ್ ಮಾಡಬಾರ್ದು. ಈಗ ನಾನು ಹೇಳ್ತಾ ಇರೋದು ನಮ್ಮ ಅಫರ್ಮೇಷನ್ಸ್ ಹೇಗೆ ಇರಬೇಕು, ಕಾನ್ಷಿಯಸ್ ಆಗಿ ನಾವು ಯಾವ ರೀತಿ ಹೇಳ್ಕೋಬೇಕು ಅನ್ನೋದನ್ನು ನೋಡೋಣ. ನಿಮಗೆ ಸೇಮ್ ಎಕ್ಸಾಂಪಲ್, ನಿಮಗೆ ಹೊಸಬ್ರನ್ನ ಮಾತಾಡಿಸ್ಲಿಕ್ಕೆ, ಸ್ಟ್ರೇಂಜರ್ಸ್ನ ಮಾತಾಡಿಸ್ಲಿಕ್ಕೆ ಭಯ ಆಗತ್ತೆ ಅಂತ ಇಟ್ಕೊಳ್ಳಿ. ನೀವು ಅಫರ್ಮೇಷನ್ ಯಾವ ರೀತಿ ಹೇಳಬೇಕು ಅಂದರೆ, ನನಗೆ ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ, ಇನ್ನೊಬ್ರನ್ನ ಮಾತಾಡಿಸಿದಾಗ ನನಗೆ ತುಂಬ ಖುಷಿ ಆಗತ್ತೆ.
ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ. ಅವರ ಜೊತೆ ಎಷ್ಟೋ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಅವರಿಂದ ಬೇಕಾದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ನನಗೆ ಕಮ್ಯುನಿಕೇಟ್ ಮಾಡೋದು, ಬೇರೆಯವ್ರ ಜೊತೆ ಮಾತಾಡೋದು ಅಂದರೆ ಬಹಳ ಖುಷಿ ಆಗುತ್ತೆ. ಈ ರೀತಿ ಪಾಸಿಟಿವ್ ವರ್ಡ್ಸ್ನ ಮಾತ್ರ ನಿಮ್ಮ ಮನಸ್ಸಿಗೆ ಕೊಡಬೇಕು. ನೆಗೆಟಿವ್ ವರ್ಡ್ಸ್ನ ಅದರಲ್ಲಿ ಸೇರಿಸಬಾರ್ದು. ಭಯ, ಅಂಜಿಕೆ, ಆಗೋದಿಲ್ಲ, ನಾನು ಬಿಡ್ತೀನಿ, ಮಾಡೋದಿಲ್ಲ, ಈ ರೀತಿ ಬೇಡ. ನೀವು ಏನು ಮಾಡಬೇಕು ಅನ್ನೋದನ್ನ ಮಾತ್ರ ನಿಮ್ಮ ಮನಸ್ಸಿಗೆ ಹೇಳಿ. ನನಗೆ ಹೊಸಬ್ರನ್ನ ಮಾತಾಡಿಸ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇವತ್ತು ನಾನು ಒಬ್ಬ ಹೊಸ ವ್ಯಕ್ತಿನ ಮೀಟ್ ಮಾಡಿದೆ, ಅದರಿಂದ ನನಗೆ ತುಂಬ ಖುಷಿ ಆಯಿತು. ರಿಯಾಲಿಟಿ ಏನೇ ಆಗಿರಲಿ, ನಿಮಗೆ ಭಯ ಆಗಿರಲಿ ಬಿಡಲಿ, ಆದರೆ ನೀವು ಕಾನ್ಷಿಯಸ್ ಆಗಿ ಅದನ್ನು ಪದೇ ಪದೇ ಹೇಳ್ತಾ ಇರಬೇಕು. ಯಾಕೆ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇದು ಯಾಕೆ ಹೀಗೆ ಮಾಡಬಾರ್ದು ಅಂದರೆ, ನೀವೊಂದು ಸಣ್ಣ ಮಗುನ, ಒಂದು 3-4 ವರ್ಷದ ಮಗುನ ಮಾತಾಡ್ಸ್ತಿರ್ತೀರ ಅಂತ ಅಂದ್ಕೊಳ್ಳಿ. ಅದು ಏನೋ ಗಾಜಿನ ಬಾಟ್ಲಿನೋ ಏನೋ ತೊಗೊಳಕ್ಕೆ ಹೋಗುತ್ತೆ. ನೀನು ಇಲ್ಲ ಅದು ಗ್ಲಾಸ್ ಮುಟ್ಬೇಡ ಅಂದರೆ ಅದು ಅದನ್ನೇ ಮುಟ್ಟುತ್ತೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅಷ್ಟೇ, ಮಾಡಬೇಡ ಅಂತ ನೀವು ಹೇಳಿದರೆ ಅದನ್ನೇ ಮಾಡುತ್ತೆ. ಸೊ ನೀವು ಯಾವ ರೀತಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡಬೇಕು, ಒಂದು ಮಗುವನ್ನು ಡಿಸ್ಟ್ರಾಕ್ಟ್ ಮಾಡಿರೋ ರೀತಿನೇ ಮಾಡಬೇಕು. ಮಗುಗೆ ಹೇಗೆ ಗ್ಲಾಸ್ ಹತ್ರ ಹೋಗ್ಬಾರ್ದು, ನನ್ನ ಹತ್ರ ಚಾಕ್ಲೇಟ್ ಇದೆ ಗೊತ್ತಾ, ನನ್ನ ಹತ್ರ ಬಾ ಇಲ್ಲಿ ಅಂತ ಕರಿತೀರ. ಇಲ್ಲ, ನಾನು ನಿನಗೆ ಒಂದು ಹೊಸ ಗೇಮ್ ಹೇಳ್ಕೊಡ್ಲಾ, ಒಂದು ಹೊಸ ಆಟ ಆಡೋಣವಾ, ಈ ರೀತಿ ಮಗುನ ಹೇಗೆ ಡಿಸ್ಟ್ರಾಕ್ಟ್ ಮಾಡ್ತೀರೋ ಹಾಗೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಆ ಭಯ ಅನ್ನೋ ಪದನ ಬಿಟ್ಬಿಡ್ಬೇಕು ನೀವು. ನನಗೆ ಹೊಸಬ್ರನ್ನ ನೋಡಿದ್ರೆ ಭಯ ಆಗೋದಿಲ್ಲ, ಈ ರೀತಿ ಭಯ ಆಗೋದಿಲ್ಲ, ಹೊಸಬ್ರು, ಅದನ್ನೆಲ್ಲ ಬಿಟ್ಬಿಡ್ಬೇಕು. ನಿಮಗೆ ಏನು ಕೆಲಸ ಆಗಬೇಕು, ನನಗೆ ಹೊಸಬ್ರನ್ನ ಜೊತೆ ಕಮ್ಯುನಿಕೇಟ್ ಮಾಡೋದ್ರೆ ತುಂಬ ಇಷ್ಟ, ನನಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಆ ನೆಗೆಟಿವಿಟಿನ ಬಿಟ್ಬಿಡ್ಬೇಕು. ಆ ನೆಗೆಟಿವ್ ವರ್ಡ್ಸು ಆಗೋದಿಲ್ಲ, ಮಾಡಿಲ್ಲ, ನಾನು ಇನ್ಮೇಲೆ ಮಾಡಲ್ಲ, ನಾನು ಇನ್ಮೇಲೆ ಆಗೋದಿಲ್ಲ, ನನಗೆ ಭಯ ಆಗೋದಿಲ್ಲ, ಅಲ್ಲ, ನಾನು ಧೈರ್ಯವಾಗಿರ್ತೀನಿ. ಇದು ಪಾಸಿಟಿವ್ ಅಫರ್ಮೇಷನ್. ನಿಮಗೆ ಭಯ ಆಗಬಹುದು, ನಾನು ಭಯ ಪಡೋದಿಲ್ಲ ಅನ್ನೋದು ಅಫರ್ಮೇಷನ್ ಅಲ್ಲ. ನಾನು ಧೈರ್ಯವಾಗಿರ್ತೀನಿ, ನನಗಿನ್ಮೇಲೆ ತುಂಬ ಧೈರ್ಯ ಬರುತ್ತೆ, ನಾನು ಖುಷಿಯಾಗಿರ್ತೀನಿ. ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ನ ನೀವು ಮನಸ್ಸಿನಲ್ಲೇ ಪದೇ ಪದೇ ಹೇಳ್ಕೋಬೇಕು. ಇನ್ನೊಂದು ತುಂಬ ವೈರಲ್ ಆಗಿತ್ತು, ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ. ಆಲಿಯಾ ಭಟ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು. ಏನು ಅಂದರೆ, ಅವರು ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ತನಗೆ ಏನು ಮುಂದಿನ ತನ್ನ ಗುರಿ ಏನಿದೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ, ಆಸ್ ಇಫ್ ಇಟ್ ಈಸ್ ಕಂಪ್ಲೀಟೆಡ್, ಅಂದರೆ ಅವ್ರಿಗೇನೋ ಒಂದು ಅವಾರ್ಡ್ ತಗೋಬೇಕು ಅಥವಾ ಒಂದು ಫಿಲ್ಮ್ ಹಿಟ್ ಆಗಬೇಕು, ಆ ರೀತಿ ಏನೋ ಒಂದು ತನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಜಾಸ್ತಿ ಮಾಡ್ಕೋಬೇಕು, ಏನೋ ಒಂದು ಗುರಿ ಇರುತ್ತೆ. ಸೊ ಅವರು ಯಾವ ರೀತಿ ಅದನ್ನ ಹೇಳಿದ್ದಾರೆ ಅಂದರೆ, ನನಗೆ ಈ ಅವಾರ್ಡ್ ಬಂದಿದ್ದಕ್ಕೆ ತುಂಬ ಖುಷಿ ಆಗಿದೆ, ನನ್ನ ಆ್ಯಕ್ಟಿಂಗೋಸ್ಕರ ಈ ಅವಾರ್ಡ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ, ಅದು ಕನ್ನಡಿ ಮುಂದೆ ನಿಂತ್ಕೊಂಡು. ಸೊ ಈ ಸೆಲೆಬ್ರಿಟಿಗಳೇ ಈ ರೀತಿಯ ಅಫರ್ಮೇಷನ್ಸ್ನ ಉಪಯೋಗಿಸ್ಕೊಂಡು ತಾವು ತಮ್ಮ ಪರ್ಸ್ನಾಲಿಟಿನ ಇಂಪ್ರೂವ್ ಮಾಡ್ಕೊತಾರೆ. ನಾನು ಯಾಕೆ ಆಲಿಯಾ ಭಟ್ ಅವ್ರದ ಎಕ್ಸಾಂಪಲ್ಲೇ ತಗೊಂಡೆ ಅಂತ ನಿಮಗೆ ಅನ್ನಿಸ್ಬೋದು. ಸುಮಾರು ವರ್ಷದ ಹಿಂದೆ ಆಲಿಯಾ ಭಟ್ ಅವರು ಇಂಟ್ರಡ್ಯೂಸ್ ಆದಾಗ ಇಂಡಸ್ಟ್ರಿಯಲ್ಲಿ ಅವರು ಪ್ರೆಸಿಡೆಂಟ್ ಹೆಸರನ್ನ ತಪ್ಪು ಹೇಳಿದ್ರು ಅಂತ ಎಲ್ಲರೂ ಅವ್ರನ್ನ ಟ್ರೋಲ್ ಮಾಡ್ತಿದ್ರು. ಅದರಿಂದ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಅವ್ರ ಮೀಡಿಯಾ ಮುಂದೆ ಮಾತಾಡೋ ರೀತಿ ಎಲ್ಲದೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಅವ್ರಿಗೆ ಹೆದರಿಕೆ ಆಗ್ತಾ ಇತ್ತು, ಏನೋ ಒಂದು ಮಾತಾಡ್ತಾ ಇದ್ರು. ಸೊ ಅವರು ಈ ಮಿರರ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಇವಾಗ ನೋಡಿ ಅವ್ರ ಪರ್ಸನಾಲಿಟಿ ಹೇಗಿದೆ. ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ಮೀಡಿಯಾನ ಫೇಸ್ ಮಾಡ್ತಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿ ಕ್ಯಾಮ್ರಾನ ಫೇಸ್ ಮಾಡ್ತಾನೆ. ಈಗ ಬೇರೆ ತಮಗೆ ಗೊತ್ತಿಲ್ಲದವ್ರ ವಿಷಯನೂ ತನಗೆ ಗೊತ್ತಿಲ್ಲ ಅನ್ನೋದನ್ನ ಕಾನ್ಫಿಡೆಂಟ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ನಾನು ಸ್ಮಾರ್ಟ್ ಅಲ್ಲದೆ ಇರ್ಬೋದು, ನಾನು ಸ್ಟ್ರೀಟ್ ಸ್ಮಾರ್ಟ್ ಅಂತ ಹೇಳ್ಕೊತಾರೆ. ಯಾಕೆ? ನಮಗೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ, ನಮಗೆ ಎಷ್ಟೋ ವಿಷಯಗಳು ಆಗೋದಿಲ್ಲ. ಅದನ್ನ ಪಾಸಿಟಿವ್ ಆಗಿ ಮತ್ತೆ ಕಾನ್ಫಿಡೆಂಟ್ ಆಗಿ ನಾವು ಒಪ್ಕೋಬೇಕು. ಮತ್ತೆ ಇಂಪ್ರೂವ್ ಆಗೋದಕ್ಕೆ ನಾವು ಪ್ರತಿದಿನ ಪ್ರಯತ್ನ ಪಡ್ತಾ ಇರಬೇಕು. ಯಾವ ರೀತಿ ನಾವು ಪ್ರಯತ್ನನೂ ಪಡಬೇಕು, ನಮ್ಮ ಮನಸ್ಸನ್ನ ನಾವು ಪಾಸಿಟಿವ್ ಆಗಿ ಮಾಡ್ಕೊಳ್ತಾ ಇರಬೇಕು. ಸೊ ನೀವು ಕೂಡ ಸರ್ಚ್ ಮಾಡಿ ನೋಡಿ, ಆಲಿಯಾ ಭಟ್ ಮಿರರ್ ಟೆಕ್ನಿಕ್ ಅಂದ್ರೆ ಅಫರ್ಮೇಷನ್ ಟೆಕ್ನಿಕ್ ಅಂತ. ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವರು ಮಿರರ್ ಮುಂದೆ ನಿಂತ್ಕೊಂಡು ನಾನು ಈ ರೀತಿ ಅಫರ್ಮೇಷನ್ಸ್ನ ಹೇಳ್ಕೊತೀನಿ ಅನ್ನೋದನ್ನ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ.
ಇನ್ನೊಂದು ವಿಷಯ ಅಂದರೆ, ನಾನಿನ್ನೂ ಬಿಗಿನರು, ನನಗಿನ್ನೂ ಗೊತ್ತಾಗೋದಿಲ್ಲ, ಅಂದರೆ ಈಗ ನನಗೆ ಅಫರ್ಮೇಷನ್ಸ್ ಹೇಳ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಇದ್ದರೆ, ನೀವು ಬೇರೆ ಕೆಲವೊಂದು ಆಡಿಯೋಸ್ ಇರುತ್ತೆ ಯೂಟ್ಯೂಬಲ್ಲಿ, ಪಾಸಿಟಿವ್ ಅಫರ್ಮೇಷನ್ಸ್ನ ಆಡಿಯೋಸು, ಅದನ್ನ ರೆಗ್ಯುಲರ್ ಆಗಿ ಕೇಳಿಸ್ಕೊತಾ ಇರ್ಬೋದು. ಒಂದು ಫಿಕ್ಸೆಡ್ ಟೈಮ್ ಇಟ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣನೋ ಅಥವಾ ಇದೇ ಟೈಮಿಗೋ, ಮಲ್ಗಕ್ಕೆ ಮುಂಚೆ ಒಂದು 10 ನಿಮಿಷ ಮುಂಚೆನೋ ಈ ರೀತಿ ಕೇಳಿಸ್ಕೊತಾ ಇರಿ. ಆ ಕೇಳಿಸ್ಕೊಂಡು ನಿಮಗೆ ಒಂದು ಅಂದಾಜು ಬರುತ್ತೆ, ಓ ಪಾಸಿಟಿವ್ ಅಫರ್ಮೇಷನ್ ಅಂದರೆ ಈ ರೀತಿ ಇರಬೇಕು, ಅಂದರೆ ಅದರಲ್ಲಿ ಕೇವಲ ಪಾಸಿಟಿವ್ ವರ್ಡ್ಸ್ ಮಾತ್ರ ಇರಬೇಕು. ಸೊ ನನ್ನ ಕಮ್ಯುನಿಕೇಷನ್ ತುಂಬ ಇಂಪ್ರೂವ್ ಆಗಿದೆ. ನಾನು ಹೊಸಬ್ರನ್ನ ಮಾತಾಡಿಸಿ ತುಂಬ ಖುಷಿ ಪಡ್ತೇನೆ. ಅವರಿಂದ ಎಷ್ಟೋ ಮಾಹಿತಿಗಳು ನನಗೆ ಸಿಗುತ್ತೆ. ಸೊ ನನ್ನಿಂದ ಎಷ್ಟೋ ಮಾಹಿತಿಗಳು ಅವ್ರಿಗೆ ಗೊತ್ತಾಗುತ್ತೆ. ಇದರಿಂದ ನನ್ನ ಪರ್ಸ್ನಾಲಿಟಿ ತುಂಬ ಇಂಪ್ರೂವ್ ಆಗ್ತಾ ಇದೆ. ನನ್ನ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇದರಿಂದ ನನಗೆ ಖುಷಿ ಆಗ್ತಾ ಇದೆ. ಈ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇರ್ಬೋದು, ನಿಮಗೆ ಭಯ ಇರ್ಬೋದು, ನಿಮಗೆ ಕತ್ಲೆ ಕಂಡ್ರೆ ಭಯ ಇರ್ಬೋದು. ಸೊ ಈ ರೀತಿ ಯಾವುದೇ ರೀತಿ ನಿಮಗೆ ಇಶ್ಯೂಸ್ ಇದ್ದರೂ ನಿಮ್ಮ ಅಫರ್ಮೇಷನ್ಸಿಂದ ನೀವು ಅದನ್ನು ಸಾಲ್ವ್ ಮಾಡಿಕೊಂಡು ಹೋಗ್ಬೋದು. ನಾನು ಯಾವಾಗಲೂ ಧೈರ್ಯವಾಗಿರ್ತೀನಿ. ನಾನು ನನ್ನದೇ ಮನೆಯಲ್ಲಿ ನಾನು ತುಂಬ ಧೈರ್ಯವಾಗಿ ಓಡಾಡ್ತೀನಿ. ನಾನು ಖುಷಿಯಾಗಿರ್ತೀನಿ. ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ಈ ರೀತಿ ಪಾಸಿಟಿವ್ ವರ್ಡ್ಸ್ನ ಮಾತ್ರ ಇಟ್ಕೊಳ್ಳುವಂತಹ ಒಂದು ಅಫರ್ಮೇಷನ್ಸ್ನ ಇಟ್ಕೋಬೋದು. ಈಗ ಕೆಲವರು ಹೇಳಿದರು ಪ್ರಾಣಿಗಳಂದರೆ ತುಂಬ ಇಷ್ಟ, ಆದರೆ ಪ್ರಾಣಿಗಳ ಬಗ್ಗೆ ಅಂದರೆ ನನಗೆ ಪ್ರಾಣಿಗಳಂದರೆ ಇಷ್ಟ, ಕನಸಲ್ಲಿ ಕೆಲವೊಂದೇನೋ ನನಗೆ ಇಶ್ಯೂಸ್ ಆಗುತ್ತೆ, ನೆಗೆಟಿವ್ ಆಗಿರೋವಂಥ ಕನಸುಗಳು ಬೀಳುತ್ತೆ. ಆ ಇಶ್ಯೂಸ್ ಯಾವುದೇ ಆಗಿರ್ಬೋದು, ಒಂದು ಅಫರ್ಮೇಷನ್ಸ್ ಹೇಳಿದ ತಕ್ಷಣ, ನಾನು ಒಂದ್ಸತಿ ಹೇಳಿದ ತಕ್ಷಣ ನನ್ನ ಮನಸ್ಸು ಬದಲಾಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ಯಾಕೆಂದರೆ ಈಗ ನೀವು ಹಳೆಯ ಮರದ ಬೇರನ್ನೇ ನೀವು ಚೇಂಜ್ ಮಾಡಬೇಕು. ಈಗ ಬೇರನ್ನೇ ಚೇಂಜ್ ಮಾಡಬೇಕು ಅಂದರೆ ನೀವು ಎಷ್ಟು ದಿವಸ ಈ ರೀತಿ ಅಫರ್ಮೇಷನ್ಸ್ ಹೇಳ್ಕೋಬೇಕು ಅನ್ನೋದನ್ನು ನೀವೇ ಅಂದಾಜು ಮಾಡ್ಕೊಳ್ಳಿ. ಈಗ ಗಿಡ ಹಾಗೆ ಇರಬೇಕು, ಆದರೆ ಬೇರನ್ನ ನೀವು ರೀಪ್ರೋಗ್ರಾಮ್ ಮಾಡಬೇಕು ಅಂದರೆ ನೀವೆಷ್ಟು ನಿಧಾನವಾಗಿ ಪೇಷನ್ಸಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನೀವು ಬದಲಾಯಿಸಬೇಕು ಅಂತ ನೀವು ಅಂದಾಜು ಮಾಡಿ. ಒಂದು ವಾರದಲ್ಲಿ, ಒಂದು ತಿಂಗಳಲ್ಲೇ ನನಗೆ ಮ್ಯಾಜಿಕ್ ಥರ ಚೇಂಜ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಬೇಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಎಕ್ಸಾಂಪಲ್ನೇ ಕೊಡ್ತೀನಿ. ನಾನು ಚಿಕ್ಕವಳಿದ್ದಾಗ ನನಗೆ ರೋಡಲ್ಲಿ ಹೋಗ್ಬೇಕಾದ್ರೆ ನಾಯಿಗಳು, ತುಂಬ ನಾಯಿಗಳು ಒಟ್ಟಿಗೆ ಓಡೋಗ್ಬಿಟ್ಟಿತ್ತು. ಅದು ನನಗೇನು ಒಂದು ನಾಯಿ ಡಿಕ್ಕಿ ಹೊಡೆದ್ಬಿಟ್ಟಿತ್ತು. ಅದರಿಂದ ನಾನು ಬಿದ್ದುಬಿಟ್ಟಿದ್ದೆ ಕೆಳಗೆ. ಆವಾಗ ನಾನು ತುಂಬ ಅಂದರೆ ತುಂಬ ಚಿಕ್ಕವಳಿದ್ದೆ. ಸೊ ಆ ಭಯದಿಂದ ನನಗೆ ಎಷ್ಟು ನಾಯಿಗಳು ಕಂಡ್ರೆ ತುಂಬ ಭಯ ಅಂದರೆ ಭಯ ಇತ್ತು. ಎಷ್ಟು ಅಂದರೆ ನಮ್ಮ ಮನೆಗೇನೆ ನಾಯಿ ಸಾಕಕ್ಕೆ ತಂದ್ರು ನಾನು ಅದ್ರ ಹತ್ರ ಹೋಗ್ತಾ ಇರಲಿಲ್ಲ. ಅಷ್ಟು ಭಯ ಇತ್ತು. ಅಂದರೆ ನಾಯಿ ಹತ್ರ ಬಂದ್ರೇ ಭಯ. ಯಾಕೆಂದರೆ ಅಷ್ಟು ವರ್ಷ ಹಿಂದಿಂದು ಭಯ ಅದು. ಸೊ ಒಂದೇ ಸತಿಗೆ ಆ ಭಯ ಹೋಗ್ಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ನಿಧಾನವಾಗಿ ಪ್ರಯತ್ನ ಪಡಬೇಕು. ನಿಧಾನವಾಗಿ ಪೇಷನ್ಸ್ ಕಳ್ಕೊಳ್ದೇನೆ. ಈಗ 20 ವರ್ಷದ ಭಯನ ನೀವು ಒಂದೇ ವಾರದಲ್ಲಿ ಹೋಗ್ಲಾಡ್ಸೋಕ್ಕೆ ಸಾಧ್ಯನಾ? ಇಲ್ಲ. ನೀವು ನಿಧಾನವಾಗಿ ಹೇಗೆ ಸಣ್ಣ ಮಕ್ಕಳನ್ನ ಪುಸ್ಲಾಯಿಸ್ತಿರೋ, ನಾನು ಆಗಲೇ ಹೇಳ್ದಂಗೆ ಸಣ್ಣ ಮಗುಗೆ ಹೇಗೆ ನೀವು ಚಾಕ್ಲೇಟ್ ಆಸೆನೋ ಯಾವುದನ್ನೋ ಕೊಟ್ಟು, ಅಂದರೆ ಪಾಸಿಟಿವ್ ವಿಷಯನ ಕೊಟ್ಟು ನೀವು ಯಾವ ರೀತಿ ಡಿಸ್ಟ್ರಾಕ್ಟ್ ಮಾಡ್ತಿರೋ, ಅದೇ ರೀತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆ ಭಯ ಅನ್ನೋ ವಿಷಯನ ಬಿಟ್ಬಿಡ್ಬೇಕು. ಆ ಭಯ ಅನ್ನೋ ವರ್ಡ್ನೇ ತೆಗೆದುಬಿಡಬೇಕು. ಅದ್ರ ಬದಲು ನೀವು ರೀಪ್ಲೇಸ್ ಮಾಡಬೇಕು. ಯಾವ ವರ್ಡ್ನ, ನನಗೆ ತುಂಬ ಧೈರ್ಯ ಇದೆ, ನಮಗೆ ತುಂಬ ಖುಷಿ ಆಗುತ್ತೆ, ನಿಮಗೇನು ಇಶ್ಯೂ ಇದೆ ಆ ಯಾವ ವರ್ಡನ್ನು ನೀವು ಯೂಸ್ ಮಾಡ್ಬೋದು. ಭಯ ಆಗಿರ್ಬೋದು, ಹೆದರಿಕೆ ಆಗಿರ್ಬೋದು, ಕಿರಿಕಿರಿ ಆಗಿರ್ಬೋದು, ಆಮೇಲೆ ಮುಜುಗೋರ, ಆ ರೀತಿ ಯಾವುದೇ ವರ್ಡ್ಗಳನ್ನ ನೀವು ಯೂಸ್ ಮಾಡಲೇಬಾರದು. ನೀವು ಪಾಸಿಟಿವ್ ಆಗಿರುವಂತಹ ವರ್ಡ್ಗಳನ್ನ ಮಾತ್ರ ನಿಮ್ಮ ಅಫರ್ಮೇಷನ್ಸಲ್ಲಿ ಯೂಸ್ ಮಾಡಬೇಕು. ಮತ್ತು ರಿಸಲ್ಟು ಆಬ್ವಿಯಸ್ಲಿ ನಿಧಾನವಾಗಿ ಬರುತ್ತೆ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಹುಟ್ಟಿದಾಗಿಂದ ಏನೇನು ಕೇಳ್ತಾ ಇದ್ದೀವೋ, ಏನೇನು ನೋಡ್ತಾ ಇದ್ದೀವೋ ಎಲ್ಲದೂ ಇರುತ್ತೆ. ಸೊ ಯಾವ ವಿಷಯದಿಂದ ನಮಗೆ ಈ ರೀತಿ ರಿಯಾಕ್ಷನ್ಸ್ ಬರ್ತಾ ಇದೆ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಇನಿಷಿಯಲಿ ನಿಮಗೆ ಏನು ರಿಸಲ್ಟ್ ಬರದೇ ಇದ್ದರೂ ಕೂಡ ನೀವು ಪೇಷನ್ಸಿಂದ ಅದನ್ನು ಹ್ಯಾಂಡಲ್ ಮಾಡ್ತಾ ಇರಬೇಕು. ಪಾಸಿಟಿವ್ ಅಫರ್ಮೇಷನ್ಸಿಂದ ನಿಮಗೆ ಆದಷ್ಟು ಲಾಭಗಳೇ ಸಿಗುತ್ತೆ ಹೊರತು ಯಾವುದೇ ರೀತಿ ನಿಮಗೆ ನೆಗೆಟಿವ್ ಮೈಂಡ್ಸೆಟ್ ಬರೋದಿಲ್ಲ. ನಿಮಗೆ ಇನಿಷಿಯಲಿ ಯಾವುದಾದ್ರೂ ಒಂದು ಆಡಿಯೋ ತೊಗೊಳ್ಳಿ, ಯೂಟ್ಯೂಬಿಂದ ಯಾವುದಾದ್ರೂ ಒಂದು ಆಡಿಯೋ ತೊಗೊಳ್ಳಿ, ಅದರಿಂದ ರೆಗ್ಯುಲರಾಗಿ ಕೇಳಿ. ದಿನ 10 ನಿಮಿಷ 5 ನಿಮಿಷದ ಪಾಸಿಟಿವ್ ಅಫರ್ಮೇಷನ್ಸ್ ಇರ್ಬೋದು, ಅದನ್ನು ತೊಗೊಳ್ಳಿ.
5 ನಿಮಿಷ ಅದೇ ಟೈಮಿಗೆ ನೀವು ಕೇಳಿಸ್ಕೋಬೇಕನ್ನ, ಕೇಳಿಸ್ಕೊಂಡು ಅದ್ರ ಬಗ್ಗೆ ಮತ್ತೆ ತಲೆ ಕೆಡಿಸ್ಕೋಬಾರ್ದು, ಕೇಳಿಸ್ಕೋಬೇಕು, ಮುಂದೆ ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಒಂದು ಎಕ್ಸಸೈಸ್ ಥರ ಮಾಡ್ಕೊಂಡಿದ್ರೆ ಅದ್ರ ರಿಸಲ್ಟ್ ನಿಮಗೆ ಹೋಗ್ತಾ ಹೋಗ್ತಾ ಬರ್ತಾ ಇರುತ್ತೆ. ಸೊ ಇದಿಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಬಗ್ಗೆ ನನಗೆ ಗೊತ್ತಿದ್ದ ಮಾಹಿತಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾಡ್ಬೋದು ಅಂತ ಒಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.